ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಶ್ರೀ ಶಿವಾನಂದ ಹಾಲೊಳ್ಳಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೇಲ್ಸಂಗ್. ಪ್ರಸ್ತುತ ಕಾಲೇಜು ಶಿಕ್ಷಣ ಇಲಾಖೆಯ LMS ಅಡಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA 6ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ದ್ವಿತೀಯ ಪತ್ರಿಕೆ ಭಾರತದ ಆರ್ಥಿಕತೆ, ದಟ್ ಈಸ್ ಇಂಡಿಯನ್ ಎಕಾನಮಿ, ಈ ಪತ್ರಿಕೆಯ 4ನೇ ಘಟಕವಾದಂಥ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಕುರಿತು ಅಧ್ಯಯನ ಮಾಡುತ್ತಿದ್ದೇವೆ. ಪ್ರಸ್ತುತ 36th ಸೆಷನ್, ಎಕ್ಸ್ಟೆಂಟ್ ಆ್ಯಂಡ್ ಕಾಸಸ್ ಆಫ್ ಪಾವರ್ಟಿ ಇನ್ ಇಂಡಿಯಾ. ಭಾರತದಲ್ಲಿ ಬಡತನದ ಪ್ರಮಾಣ ಅಥವಾ ವಿಸ್ತರಣೆ ಮತ್ತು ಕಾರಣಗಳನ್ನು ಕುರಿತು ಚರ್ಚಿಸೋಣ. In the introduction part, in India, there is a suitable and dependable data for the direct estimation of poverty are unfortunately not available. But although some private people and economists have made an effort to estimate poverty they are which are available some extent. Poverty in India is due to the joint operation. It is not a single operation, it is a joint operation and working of many factors like low per capita income, low standard of living, low consumption, and illiteracy, no good quality education, and many more. These are the things in India. It is a many factors, many operations caused for Indian poverty. ಭಾರತದಲ್ಲಿ ಬಡತನವನ್ನು ನೇರವಾಗಿ ಅಂದಾಜು ಮಾಡಲಿಕ್ಕಾಗಿ, ಲೆಕ್ಕಾಚಾರ ಮಾಡಲಿಕ್ಕಾಗಿ ಸೂಕ್ತ ಮತ್ತು ವಿಶ್ವಾಸಾರ್ಹ ದತ್ತಾಂಶಗಳ ಲಭ್ಯವಿಲ್ಲ ಅಂತ ಹೇಳ್ಬೋದು. ಆದಾಗ್ಯೂ ಕೆಲವು ಖಾಸಗಿ ಜನರು ಮತ್ತು ಅರ್ಥಶಾಸ್ತ್ರಜ್ಞರು, ತಜ್ಞರು ಬಡತನವನ್ನು ಅಂದಾಜು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಕೆಲವು ಉಪಯುಕ್ತ ಅಂದಾಜುಗಳೂ ಇವೆ. ಭಾರತದಲ್ಲಿನ ಬಡತನ ಕೇವಲ ಒಂದೇ ಅಂಶದಿಂದ ಉಂಟಾಗದೆ ಹಲವು ಅಂಶಗಳ ಕಾರಣದಿಂದ, ಹಲವು ಕಾರ್ಯಾಚರಣೆಗಳ ಕಾರಣದಿಂದ, ಹಲವು ಅಂಶಗಳ ಕಾರಣದಿಂದ ಉಂಟಾಗಿದೆ. ಅದರಲ್ಲೂ ವಿಶೇಷವಾಗಿ ಕೆಳಮಟ್ಟದ ತಲಾ ಆದಾಯ ಇರ್ಬೋದು, ಕಡಿಮೆ ಗುಣಮಟ್ಟದ ಜೀವನದಿಂದ ಇರ್ಬೋದು, ಕಡಿಮೆ ಅನುಭೋಗದಿಂದ ಇರ್ಬೋದು, ದಕ್ಷತೆಯನ್ನು ವೃದ್ಧಿಸುವ ಅಂಶಗಳ ಪೂರೈಕೆಯಲ್ಲಿನ ಕೊರತೆ ಇರ್ಬೋದು, ಹಲವು ಅಂಶಗಳು, ಆರೋಗ್ಯ ಸೌಲಭ್ಯಗಳಲ್ಲಿನ ಕೊರತೆ ಇರ್ಬೋದು. ಈ ಎಲ್ಲ ಅಂಶಗಳು ಭಾರತದಲ್ಲಿನ ಬಡತನಕ್ಕೆ ಕಾರಣವಾದಂಥ ಅಂಶಗಳಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಭಾರತದಲ್ಲಿನ ಬಡತನದ ಪ್ರಮಾಣ, ಎಕ್ಸ್ಟೆಂಟ್ ಆಫ್ ಪಾವರ್ಟಿ ಇನ್ ಇಂಡಿಯಾ, ಸಮ್ ಆಫ್ ದ ವರ್ತ್ ವೈಲ್ ಎಸ್ಟಿಮೇಟ್ಸ್ ಆರ್ ಆಸ್ ಫಾಲೋಸ್. The first one is estimates of Dandekar and Rath, that is PM Dandekar and Nilkant Rath committee. According to these two persons, in the year 1960-61, roughly 40% of the rural population and 50% of the urban population were living below the poverty line. ನೋಡಿ, ಪ್ರಥಮ ಬಾರಿಗೆ ಡಾಕ್ಟರ್ PM ದಂಡೇಕರ್ ಮತ್ತು ನೀಲ್ಕಂಠ್ ರಥ್ ರವರು ಮಾಡಿದಂಥ ಒಂದು ಕಚ್ಚಾ ರೀತಿಯ ಪ್ರಯತ್ನದಲ್ಲಿ ಭಾರತದ ಒಟ್ಟು ಗ್ರಾಮೀಣ ಜನತೆಯ 40% ಹಾಗೂ ಭಾರತದ ಒಟ್ಟು ನಗರ ಜನಸಂಖ್ಯೆ 50% ಬಡತನದ ರೇಖೆ ಕೆಳಗೆ ವಾಸಿಸ್ತಿರೋದನ್ನು ನಾವು ನೋಡ್ತಾ ಬಂದ್ವಿ. ದೆನ್ ಸೆಕೆಂಡ್ ಒನ್, ಎಸ್ಟಿಮೇಟ್ಸ್ ಆಫ್ PK ಬರ್ಧನ್ by fixing the poverty line at ₹15 per person per month in rural areas and ₹18 per person per month in urban areas at 1960-61 prices, constant prices. He found that around 55% in rural and 41% in urban areas were living below poverty line. ಎರಡನೇದಾಗಿ PK ಬರ್ಧನ್ ರವರು 1960-61 ಸ್ಥಿರ ಬೆಲೆಗಳಲ್ಲಿ ಬಡತನದ ರೇಖೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ವ್ಯಕ್ತಿಗೆ ₹15 ಮತ್ತು ನಗರ ಪ್ರದೇಶದಲ್ಲಿ ಪ್ರತಿ ವ್ಯಕ್ತಿ ₹18 ತಿಂಗಳ ಒಂದು ಅನುಭೋಗಿ ವೆಚ್ಚದ ಆಧಾರದ ಮೇಲೆ ಗ್ರಾಮೀಣ ಪ್ರದೇಶದಲ್ಲಿ 55%
ಹಾಗೂ ನಗರ ಪ್ರದೇಶಗಳಲ್ಲಿ ಶೇಕಡ 41ರಷ್ಟು ಜನರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತ ಒಂದು ಸಮೀಕ್ಷೆಯನ್ನು ಮಾಡಿದರು. ಆಫ್ಟರ್ ದ್ಯಾಟ್ ದ ಎಸ್ಟಿಮೇಟ್ಸ್ ಆಫ್ by B.S. Minhas. Dr. Minhas estimated that about 65% of population in 1956-57 and 50.6% of population in the year 1967 and 68 in rural India were living below the poverty line. It is the estimated by B.S. Minhas. After that, Tendulkar Committee, as per Ramesh Tendulkar, as per the Tendulkar Committee, an expert group constituted by the Planning Commission under the chairmanship of Professor Suresh D. Tendulkar in December 2005. The report, The National Poverty Line at 2004 and 5 prices, was the monthly per capita consumption expenditure of rupees 446.68 in rural areas and rupees 578.80 in urban areas in the year 2004 and 5. Yes. ಇಲ್ಲಿ ಬಿ ಎಸ್ ಮಿನಾಸ್ರವರು ಮೂರನೇದಾಗಿ ಬಿ ಎಸ್ ಮಿನಾಸ್ರವರು ಮಾಡಿದಂಥ ಒಂದು ಅಂದಾಜಿನಲ್ಲಿ 1956-57ರಲ್ಲಿ ಸುಮಾರು ಶೇಕಡ 65ರಷ್ಟು ಜನಸಂಖ್ಯೆ ಮತ್ತು ಗ್ರಾಮೀಣ ಭಾರತದಲ್ಲಿ 1967-68ರಲ್ಲಿ ಶೇಕಡ 50.6ರಷ್ಟು ಜನಸಂಖ್ಯೆ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಎಂದು ಅಂದಾಜಿಸಿದರು. ನಂತರದ ದಿನಗಳಲ್ಲಿ ತೆಂಡ್ಲುಕರ್ ಸಮಿತಿಯು ಪ್ರೊಫೆಸರ್ ಸುರೇಶ್ ಡಿ ತೆಂಡೂಲ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಯೋಜನಾ ಆಯೋಗ ರಚಿಸಿದಂಥ ಒಂದು ತಜ್ಞರ ಗುಂಪಾಗಿದ್ದು ಡಿಸೆಂಬರ್ 2005ರಲ್ಲಿ ಇವರು ತನ್ನ ವರದಿಯನ್ನು ನೀಡಿತು. ಇವರ ವರದಿಯಂತೆ 2004-05 ದರದಲ್ಲಿ ರಾಷ್ಟ್ರೀಯ ಬಡತನ ರೇಖೆಯನ್ನು ಮಾಸಿಕ ತಲಾ ಬಳಕೆ ಅಥವಾ ಮಾಸಿಕ ಅನುಭೋಗಿ ವೆಚ್ಚದ ಆಧಾರದ ಮೇಲೆ ಗುರುತಿಸಲಾಯಿತು. ಈ ನಿಟ್ಟಿನಲ್ಲಿ ಮಾಸಿಕ ಅನುಭೋಗ ವೆಚ್ಚ 446.68 ರೂಪಾಯಿಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಆದರೆ ಇದೇ ಅವಧಿಯಲ್ಲಿ ನಗರ ಪ್ರದೇಶದಲ್ಲಿ 578.80 ರೂಪಾಯಿಗಳ ಮಾಸಿಕ ಅನುಭೋಗ ವೆಚ್ಚ ಮಾಡಲಾರದವರನ್ನು ಬಡತನ ರೇಖೆ ಕೆಳಗಿರ್ತಕ್ಕಂಥವರು ಮತ್ತು ಇಷ್ಟೊಂದು ವೆಚ್ಚವನ್ನು ಮಾಡ್ತಕ್ಕಂಥವರನ್ನು ಬಡತನ ರೇಖೆಗಿಂತ ಮೇಲಿರುವವರು ಅಂತ ಗುರುತಿಸಲಾಯಿತು. ಒಟ್ಟಾರೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ 2009-10ರಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಜನರ ಒಟ್ಟಾರೆ ಸಂಖ್ಯೆ ದೇಶದ ಒಟ್ಟು ಜನಸಂಖ್ಯೆ ಶೇಕಡ 29.8ರಷ್ಟು ಅಂದರೆ ಸುಮಾರು 30ರಷ್ಟಿದ್ದರೆ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಇದು ಕ್ರಮವಾಗಿ ಗ್ರಾಮೀಣದಲ್ಲಿ 33.8 ಅಂದರೆ 34ರಷ್ಟು ಮತ್ತು ನಗರದಲ್ಲಿ ಶೇಕಡ 21ರಷ್ಟು. ಈ ಅಂದಾಜಿನ ಪ್ರಕಾರ ಅದೇ ವರ್ಷದಲ್ಲಿ ಸುಮಾರು 354.7 ಮಿಲಿಯನ್ ಜನರು ಬಡತನ ರೇಖೆಗಿಂತ ಕೆಳಗಿರುವುದು ನಮಗೆ ಕಂಡು ಬರ್ತಾ ಇದೆ. ಇದೇ ತೆಂಡೂಲ್ಕರ್ ರಿಪೋರ್ಟನ್ನು ನಾವು ಒಂದು ಚಾರ್ಟ್ನಲ್ಲಿ ಈ ರೀತಿ ನೋಡಿದಾಗ ಇವರಂತೆ 1993-94ರಲ್ಲಿ ಗ್ರಾಮೀಣ 50.1, ನಗರ 31.8, ಒಟ್ಟಾರೆ 45.3ರಷ್ಟು. ಇನ್ನು 2004-05ರಲ್ಲಿ ಗ್ರಾಮೀಣ 41.8, ನಗರ 25.7, ಒಟ್ಟಾರೆ 37.2ರಷ್ಟು. ಇನ್ನು 2009-10ಕ್ಕೆ ಗ್ರಾಮೀಣ ಬಡತನ 33.8ರಷ್ಟಿದ್ದರೆ ನಗರ ಬಡತನ 20.9ರಷ್ಟು, ಒಟ್ಟಾರೆಯಾಗಿ 29.8ರಷ್ಟು ಭಾರತದಲ್ಲಿ ಬಡತನದ ಪ್ರಮಾಣ ಇದೆ ಅನ್ನೋದನ್ನು ಈ ತೆಂಡೂಲ್ಕರ್ ಸಮಿತಿ ತೋರಿಸ್ತಾ ಬಂತು. ದೆನ್ ನಂಬರ್ ಆಫ್ ಪರ್ಸನ್ಸ್ ಲಿವಿಂಗ್ ಬಿಲೋ ಪಾವರ್ಟಿ ಲೈನ್ ಇನ್ ಡಿಫರೆಂಟ್ ಸ್ಟೇಟ್ಸ್. ಬೇರೆ ಬೇರೆ ದೇಶಗಳಲ್ಲಿ ಎಷ್ಟು ಸಂಖ್ಯೆಯ ಜನರು ಬಡತನ ರೇಖೆಗಿಂತ ಕೆಳಗಿಂತ ವಾಸಿಸ್ತಾ ಇದ್ದಾರೆ ಅನ್ನೋದನ್ನು ನೋಡಿದಾಗ ಇನ್ನು ಹೆಚ್ಚಿನ ಒಂದು ಇದರ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಬಹುದು. ದ ನಂಬರ್ ಆಫ್ ಪರ್ಸನ್ಸ್ ಲಿವಿಂಗ್ ಬಿಲೋ ಪಾವರ್ಟಿ ಲೈನ್ ಇನ್ ಡಿಫರೆಂಟ್ ಸ್ಟೇಟ್ಸ್ ಇನ್ ಇಂಡಿಯಾ ಡ್ಯೂರಿಂಗ್ 2004 and 5 ವಾಸ್ ನಾಟ್ ಇವನ್, ಸಮನಾಗಿಲ್ಲ. ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ ಆಫ್ 2011 and 12, percentage of population below poverty line is the highest in Odisha 57%, followed by Bihar 54%, Chhattisgarh 49%, Jharkhand 45%, Madhya Pradesh 49%, Uttar Pradesh 41%, Karnataka 33%, Punjab 21%, Himalaya 23%, Haryana 24%, Kerala 20% and Andhra Pradesh 30%. This is the some datas. ಇಲ್ಲಿ
ಬಡತನವನ್ನು ಕ್ಯಾಲೋರಿ ಸೇವನೆ ಆಧಾರದ ಮೇಲೆ ಅಲ್ಲದೆ ಆಹಾರ, ಬಟ್ಟೆ, ವಸತಿ, ಆರೋಗ್ಯ, ಶಿಕ್ಷಣದಂಥ ಮೂಲಭೂತ ಅಗತ್ಯಗಳ ತಲಾ ವೆಚ್ಚದ ಮಾಹಿತಿ ಆಧಾರದ ಮೇಲೆ ಬಡತನವನ್ನು ಅಂದಾಜು ಮಾಡಿರುವಂಥ ಕೀರ್ತಿ ಸುರೇಶ್ ತೆಂಡೂಲ್ಕರ್ ಸಮಿತಿಗೆ ಸಲ್ಲುತ್ತದೆ. ವಿವಿಧ ರಾಜ್ಯಗಳಲ್ಲಿರುವ ಬಡತನ ರೇಖೆಗಿಂತ ಕೆಳಗಿರುವ ವ್ಯಕ್ತಿಗಳನ್ನು ಸಂಖ್ಯೆಯನ್ನು ನೋಡಿದಾಗ 2011-12 ಆರ್ಥಿಕ ಸಮೀಕ್ಷೆಯ ಪ್ರಕಾರ ಒರಿಸ್ಸಾದಲ್ಲಿ ಗರಿಷ್ಠವಾಗಿದ್ದು, ಒರಿಸ್ಸಾದಲ್ಲಿ 57%, ಎರಡನೇ ಸ್ಥಾನದಲ್ಲಿ ಬಿಹಾರ್ 54% ಜನಸಂಖ್ಯೆ ಮತ್ತು ಮೂರನೇ ಸ್ಥಾನದಲ್ಲಿ ಛತ್ತೀಸ್ಗಢ 49%, ಮಧ್ಯಪ್ರದೇಶ ಕೂಡ ಅದೇ ಸ್ಥಾನದಲ್ಲಿ ಬರುತ್ತೆ 49%. ಇನ್ನು ನಂತರದ ಸ್ಥಾನದಲ್ಲಿ ಜಾರ್ಖಂಡ್ 45%, ಉತ್ತರ ಪ್ರದೇಶ್ 41%. ಈ ರೀತಿ ಕರ್ನಾಟಕ, ವಿಶೇಷವಾಗಿ ಕರ್ನಾಟಕದನ್ನು ಗಮನಿಸಿದಾಗ ಕರ್ನಾಟಕದ 33% ಬಡತನದ ಪ್ರಮಾಣ ಇರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಎಸ್, ನಾವು ವಿ ಶಾಲ್ ಮೂವ್ ಟುವರ್ಡ್ಸ್ ದ ಕಾಜಸ್ ಆಫ್ ಪವರ್ಟಿ. ಬಡತನಕ್ಕಿರುವ ಕಾರಣಗಳನ್ನು ನೋಡಿದಾಗ ದ ಪ್ರಿನ್ಸಿಪಲ್ ಕಾಜಸ್ ಆಫ್ ಪವರ್ಟಿ ಇನ್ ಇಂಡಿಯಾ ಆರ್ ಪಾಯಿಂಟೆಡ್ ಔಟ್ ಬಿಲೋ. ಹೈ growth rate of population, low per capita income, inequalities in the distribution of income and wealth, unskilled labor, unorganized labor and low consumption expenditure. ಇವುಗಳನ್ನು ಭಾರತದಲ್ಲಿ ಬಡತನಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿದಾಗ ಮುಖ್ಯವಾದವುಗಳನ್ನು ಈ ರೀತಿ ಗುರುತಿಸಬಹುದು. ಮೊದಲನೇದಾಗಿ ಅತ್ಯಂತ ಮುಖ್ಯ ಕಾರಣ ಜನಸಂಖ್ಯೆಯ ಹೆಚ್ಚಿನ ಬೆಳವಣಿಗೆಯ ದರವಾಗಿದೆ. ಇದಾದ ನಂತರ ಭಾರತೀಯರಿಗೆ ಇರುವಂಥ ಕಡಿಮೆ ತಲಾದಾಯದ ಪ್ರಮಾಣದಿಂದಾಗಿ ಇವರು ತಮ್ಮ ಎಲ್ಲ ಮೂಲ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲಾಗದೆ ಮತ್ತೆ ಬಡತನದ ವಿಷವರ್ತುಲದಲ್ಲಿ ಸಿಲುಕಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಮುಂದುವರಿತಾ ಇದೆ. ಇನ್ನು ಮೂರನೇದಾಗಿ ಆದಾಯ ಮತ್ತು ಸಂಪತ್ತಿನ ಹಂಚಿಕೆಯಲ್ಲಿ ಅಸಮಾನತೆಗಳು. ಭಾರತದಲ್ಲಿ ಬಹಳಷ್ಟು ಆದಾಯ ಮತ್ತು ಸಂಪತ್ತಿನ ಹಂಚಿಕೆಯಲ್ಲಿ ಅಸಮಾನತೆಗಳಿವೆ. ಈ ಕಾರಣದಿಂದ ಬಡತನ ಮುಂದುವರಿತಾ ಇದೆ. ಇನ್ನು ಕೌಶಲ್ಯರಹಿತ ಕಾರ್ಮಿಕತನ, ಅನ್ಸ್ಕಿಲ್ಡ್ ಲೇಬರ್ಶಿಪ್. ತಮ್ಮ ಕಾರ್ಮಿಕ ದಕ್ಷತೆಯಲ್ಲಿ ಕೌಶಲ್ಯರಹಿತತೆ ಕಾರಣದಿಂದಾಗಿ ಇವರಿಗೆ ಹೆಚ್ಚಿನ ಆದಾಯ ದೊರೆಯದೇ ಹೋಗ್ತಾ ಇದೆ. ಐದನೇದಾಗಿ ಅಸಂಘಟಿತ ಕಾರ್ಮಿಕರು. ಕಾರ್ಮಿಕ ವರ್ಗ ಸಂಘಟಿತವಾದಾಗ ಆಗುವಂಥ ತೊಂದರೆಗಳಿಗೆ, ಕಷ್ಟ ನಷ್ಟಗಳಿಗೆ, ಅನ್ಯಾಯಗಳಿಗೆ ಒಂದು ಪರಿಹಾರವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಸಂಘಟನೆ ಇಲ್ಲದೆ ಯಾವುದೂ ಅಸಾಧ್ಯ. ಆ ಕಾರಣದಿಂದ ಅಸಂಘಟಿತ ಕಾರ್ಮಿಕ ವರ್ಗದಿಂದಾಗಿ ಬಡತನ ಮುಂದುವರಿತಾ ಇದೆ ಅಂತ ಹೇಳ್ಬೋದು. ಇನ್ನು ಕಡಿಮೆ ಅನುಭೋಗ ವೆಚ್ಚ. ಕಡಿಮೆ ಅನುಭೋಗದಿಂದ ಪೌಷ್ಟಿಕಾಂಶವುಳ್ಳ ಆಹಾರದ ಅನುಭೋಗದ ವಂಚಿತರಾಗುವಿಕೆ, ಗುಣಮಟ್ಟದ ಶಿಕ್ಷಣದಿಂದ ವಂಚಿತ ಆಗುವಿಕೆ, ಈ ಎಲ್ಲ ಕಾರಣದಿಂದ ಬಡತನ ಹೆಚ್ಚಾಗ್ತಾ ಇದೆ. ಇನ್ನು ಇನ್ಫ್ಲೇಷನ್, ಕರಪ್ಷನ್, ರೆಡ್ ಟ್ಯಾಪಿಸಮ್ ಎಕ್ಸೆಟ್ರಾ, ಲೋ ಎಜುಕೇಷನ್ ಆ್ಯಂಡ್ illiteracy, income and wealth, unemployment and underemployment, immobility of labor, low productivity of labor, administrative inefficiency, social and political factors, etc. are the some other causes. ಈ ಒಂದು ಹಣದುಬ್ಬರ, ಭ್ರಷ್ಟಾಚಾರ, ಕಪ್ಪು ಪಟ್ಟಿ ಪ್ರಕರಣಗಳು, ಈ ಮುಂತಾದ ಅಂಶಗಳು ಭಾರತದಲ್ಲಿ ಬಡತನಕ್ಕೆ ಕಾರಣವಾಗುತ್ತಿವೆ. ಕಡಿಮೆ ಶಿಕ್ಷಣ ಮತ್ತು ಗುಣಮಟ್ಟದ ಶಿಕ್ಷಣ ದೊರೆಯದಿರುವಿಕೆ, ಅನಕ್ಷರತೆ, ಆದಾಯ ಮತ್ತು ಸಂಪತ್ತಿನ ಒಂದು ಕೊರತೆ, ಇದು ಕೂಡ ಒಂದು ಬಡತನಕ್ಕೆ ಕಾರಣವಾಗಿದೆ. ಇನ್ನು ನಿರುದ್ಯೋಗ ಮತ್ತು ಅರೆ ಉದ್ಯೋಗಗಳು ಕೂಡ ಅತ್ಯಂತ ಪ್ರಮುಖ ಕಾರಣಗಳಲ್ಲಿ ಇದು ಎರಡನೇ ಸ್ಥಾನದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಜನಸಂಖ್ಯೆ ಹೆಚ್ಚಿನ ಬೆಳವಣಿಗೆಯ ದರದ ನಂತರ ಈ ನಿರುದ್ಯೋಗ ಮತ್ತು ಅರೆ ಉದ್ಯೋಗ ಬಡತನಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು. ಇನ್ನು ಇಮ್ಮೊಬಿಲಿಟಿ ಆಫ್ ಲೇಬರ್, ಈ ಕಾರ್ಮಿಕರ ಒಂದು ಕಾರ್ಮಿಕರ ಚಲನೆ ಇಲ್ಲದಿರುವಿಕೆ. ಕಾರ್ಮಿಕರ ಚಲನೆ ಒಂದು ವಲಯದಿಂದ ಇನ್ನೊಂದು ವಲಯಕ್ಕೆ ಸರಿಯಾದ ರೀತಿಯಲ್ಲಿ ಚಲನೆ ಆಗದಿದ್ದೇ ಆದರೆ ಅವರ ಒಂದು ಉತ್ಪಾದಕತೆ ಮತ್ತು ಅವರ ಒಂದು ಆದಾಯ ಹೆಚ್ಚಳವಾಗಲಿಕ್ಕೆ ಸಾಧ್ಯವಾಗುತ್ತದೆ. ಇದರ ಒಂದು ಚಲನೆ ಇಲ್ಲದಿರುವಿಕೆಯ ಕಾರಣದಿಂದ ಒಂದು ಬಡತನದಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಇನ್ನು ಲೋ ಪ್ರೊಡಕ್ಟಿವಿಟಿ ಆಫ್ ಲೇಬರ್, ಭಾರತೀಯ ಕಾರ್ಮಿಕರ ಉತ್ಪಾದಕತೆ ಅತ್ಯಂತ ಕಡಿಮೆಯಾಗಿದೆ. ಇನ್ನು ಅಡ್ಮಿನಿಸ್ಟ್ರೇಟಿವ್ ಇನ್ಎಫಿಷಿಯನ್ಸಿ, ಆಡಳಿತಾತ್ಮಕ ಅಸಮರ್ಥತೆಯಿಂದ ದಕ್ಷ ಆಡಳಿತ ನೀಡದೇ ಇರುವುದು ಭಾರತದಲ್ಲಿನ ಬಡತನ ಮುಂದುವರಿದಿರುವುದಕ್ಕೆ ಪ್ರಮುಖ ಕಾರಣವಾಗಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಸಾಮಾಜಿಕ ರಾಜಕೀಯ ಅಂಶಗಳು ಕೂಡ ಬಹುತೇಕವಾಗಿ ಸಾಮಾಜಿಕ ಮೌಢ್ಯಗಳು, ಮೂಢನಂಬಿಕೆಗಳು,
ಈ ಒಂದು ಬಡತನಕ್ಕೆ ಕಾರಣವಾಗುತ್ತವೆ ಅಂತ ಹೇಳ್ತಾ ಈ ಒಂದು ಸೆಷನ್ನ ಅಂತಿಮ ಹಂತದಲ್ಲಿ ಒಂದು ವಿಚಾರವೆಂದರೆ thus the poverty in India is due to the joint operation and working of many factors. There are controversies in estimation of poverty, whether estimation is to be done on the basis of only income or on consumption expenditure or food intake is the question. However, in India, NSSO considering such many factors makes estimation of poverty. ಈ ದಿಶೆಯಲ್ಲಿ ಭಾರತದಲ್ಲಿ ಅನೇಕ ಜಂಟಿ ಕಾರ್ಯಾಚರಣೆಗಳ ಸಂಯುಕ್ತ ಕಾರ್ಯಾಚರಣೆಗಳ ಮತ್ತು ಕಾರಣಗಳಿಂದಾಗಿ ಅಂಶಗಳಿಂದಾಗಿ ಬಡತನ ಅಸ್ತಿತ್ವದಲ್ಲಿದೆ. ಬಡತನ ಅಂದಾಜಿನಲ್ಲಿ ಹಲವಾರು ವಿವಾದಗಳಿವೆ. ಅಂದಾಜು ಕೇವಲ ಆದಾಯದ ಆಧಾರದ ಮೇಲೆ ಮಾಡಬೇಕೇ ಅಥವಾ ಬಳಕೆ ಅನುಭೋಗ ವೆಚ್ಚದ ಆಧಾರದ ಮೇಲೆ ಅಥವಾ ಆಹಾರ ಸೇವನಾ ಆಧಾರದ ಮೇಲೆ ಮಾಡಬೇಕೇ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಆದಾಗ್ಯೂ ಭಾರತದಲ್ಲಿ NSSO ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅನೇಕ ಅಂಶಗಳನ್ನು ಪರಿಗಣಿಸಿ ಬಡತನವನ್ನು ಅಂದಾಜು ಮಾಡಿರುವುದು ಕಂಡುಬರುತ್ತದೆ. ಹೆಚ್ಚಿನ ಓದಿಗಾಗಿ ವಿದ್ಯಾರ್ಥಿ ಸ್ನೇಹಿತರೆ, ಹೆಚ್ಚಿನ ಓದಿಗಾಗಿ ದತ್ತಾ ಆ್ಯಂಡ್ ಸುಂದರಂ ಅವರ ಇಂಡಿಯನ್ ಎಕಾನಮಿ ನೋಡ್ಬೋದು ಮತ್ತು HR ಕೃಷ್ಣಮೂರ್ತಿಯವರ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಇದನ್ನು ನೋಡ್ಬೋದು. ಅದೇ ರೀತಿಯಲ್ಲಿ ಇದೇ ಸೆಷನನ್ನು ಈ ಕಂಟೆಂಟನ್ನು ನೋಡ್ಬೋದು ಅಂತ ಹೇಳ್ತಾ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸುತ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.